ಹಾಯ್. ಮದುವೆ ಎಂಬ ಗಂಟು ಕಟ್ಟುವುದಕ್ಕಿಂತ ಮೊದಲು ಈ ಒಂದು ವಿಡಿಯೋವನ್ನು ನೀವೆಲ್ಲರೂ ನೋಡಲೇಬೇಕು. ಯಾರು ನಿಮ್ಮ ಹತ್ರ ಏನು ಹೇಳಲ್ಲ ನೋಡಿ, ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮದುವೆ ಎಂಬುದು ಒಂದು ಫ್ಯಾರಿ ಟೇಲ್ ಅಂತೂ ಅಲ್ವೇ ಅಲ್ಲ. ಮೂವಿಯಲ್ಲೆಲ್ಲ ತೋರಿಸ್ತಾರೆ ನೋಡಿ, ತುಂಬಾ ಹ್ಯಾಪಿ ಎಂಡಿಂಗ್ ಆಗಿರುತ್ತೆ. ಆ ರೀತಿ ಆಗುದೇ ಇಲ್ಲ. ಇದೊಂದು ಲಾಂಗ್ ಸೀರೀಸ್ ಇದ್ದಾಗೆ. ಇದರಲ್ಲಿ ಎಲ್ಲ ಕೂಡ ಇರುತ್ತೆ. ದುಃಖ, ನೋವು, ಸುಖ, ಶಾಕಿಂಗ್, ಸರ್ಪ್ರೈಸ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಯಾರಾದ್ರೂ ನಮಗೆ ಸಿಕ್ಕಿದ್ರೆ ಸಾಕು, ನಾವೇನ್ ನೆನೆಸ್ತೀವಿ, ಇವರೇ ನಮ್ಮ ಸೋಲ್ಮೇಟ್, ನನಗಾಗಿ ಬಂದವನು, ನನಗಾಗಿ ಹುಟ್ಟಿದವನು ಅಂತ ಹೇಳಿ. ನಿಜವಾಗ್ಲೂ ಇದೊಂದು ತಪ್ಪು ಕಲ್ಪನೆ. ನಮ್ಮನ್ನೇ ನಾವು ಮಿಸ್ಲೀಡ್ ಮಾಡೋದಿದು. ನೀವೇ ಎನಿಸಿ, ಮದುವೆ ಅಂದ್ರೆ ಕೇವಲ ನಮ್ಗೆ ನಮ್ಮ ಸೋಲ್ಮೇಟ್ ಸಿಕ್ಕಿದ ಅಂತ ಹೇಳಿ ನಾವು ಹಾಕ್ತೀವ. ಕೆಲವು ಪರ್ಸೆಂಟ್ ಜನ ಮಾತ್ರ ಪ್ರೀತಿ ನೋಡಿ ಮದುವೆ ಆಗ್ತಾರೆ. ಆದರೆ ಹೆಚ್ಚು ಪರ್ಸೆಂಟ್ ಜನ ನಾವೇನು ಮಾಡ್ತೀವಿ, ನಮ್ಮ ಮುಂದಿನ ಭವಿಷ್ಯ ನೋಡ್ತೀವಿ, ನಮಗೆ ಸೆಕ್ಯೂರ್ ಉಂಟಾ ಅಂತ ನೋಡ್ತೀವಿ, ನಮ್ಮ ಮಕ್ಕಳ ಭವಿಷ್ಯ ಹೇಗಿರುತ್ತೆ ಆ ವ್ಯಕ್ತಿಯೊಂದಿಗೆ, ಆಸ್ತಿ, ಅಂತಸ್ತು, ಹಣ, ಎಜುಕೇಶನ್, ಕೆಲಸ ಎಲ್ಲ ಕೂಡ ನೋಡಿ ನಾವು ಆಗ್ತೀವಲ್ವಾ. ಮುಂದೆ ತನಕ ಈ ವ್ಯಕ್ತಿ ನಮ್ಮನ್ನು ಸಂತೋಷದಿಂದ ಇಡಬಹುದಾ ಅಂತ ಹೇಳಿ ಎಲ್ಲ ನೋಡ್ತೀವಿ. ಹಾಗಾದ್ರೆ ಸೋಲ್ಮೇಟ್ ಎಂಬ ಕಾನ್ಸೆಪ್ಟ್ ಇಲ್ಲಿ ಎಲ್ಲಿ ಬಂತು? ಇವಾಗ ನಾನು ಹೇಳ್ತೀನಿ, ನಾವು ಇಮ್ಯಾಜಿನ್ ಮಾಡದ ಒಂದು ವಿಚಾರ. ನಾವು ಈ ರೀತಿ ಥಿಂಕ್ ಮಾಡೋದನ್ನು ಫಸ್ಟಿಗೆ ಸ್ಟಾಪ್ ಮಾಡಬೇಕು. ಯಾರಾದ್ರೂ ನಮ್ಮ ಬಾಳಲ್ಲಿ ಬಂದ್ರೆ ಮಾತ್ರ ನಾವು ಕಂಪ್ಲೀಟ್ ಆಗ್ತೀವಿ ಅಂತ ಹೇಳಿ. ನಿಮಗೆ ನೀವೇ ಮೊದಲು ಒಂದು ಕಂಪ್ಲೀಟ್ ವ್ಯಕ್ತಿ. ನೆನಪಿಡಿ, ನೀವು ಸ್ವಾವಲಂಬಿ ಆಗಿದ್ದೀರಾ, ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ. ನಿಮ್ಮದೇ ಡಿಸಿಷನ್ ನೀವು ತಗೊಳ್ಳುವಷ್ಟು ಸಾಮರ್ಥ್ಯ ನಿಮ್ಗೆ ಇದೆ. ಇನ್ನೊಬ್ರು ಯಾರು ನಿಮ್ಮ ಬಾಳಲ್ಲಿ ಬಂದು ನೀವು ಕಂಪ್ಲೀಟ್ ಆಗೋದಲ್ಲ, ನೀವು ಮೊದಲೇ ಕಂಪ್ಲೀಟ್ ಆಗಿದ್ದೀರಾ. ಇವಾಗ ನೀವು ಹೇಗಿದ್ದೀರಾ, ಮದುವೆಗಿಂತ ಮುಂಚೆ ನೀವು ನಿಮ್ಮ ಎಲ್ಲ ಕೆಲಸವನ್ನು ನೀವೇ ಥಿಂಕ್ ಮಾಡಿ ಮಾಡ್ತಾ ಇದ್ದೀರಲ್ವಾ. ಮದುವೆ ಆದ್ಮೇಲೆ ಆ ಕೆಲಸ ಅಥವಾ ಆ ಥಿಂಕಿಂಗ್ ಯಾಕೆ ಬೇರೆಯವರು ಬಂದು ನಿಮಗೆ ಹೇಳಬೇಕು? ಅಥವಾ ಮದುವೆ ಆದ್ಮೇಲೆ ಯಾಕೆ ನಿಮ್ಮನ್ನೇ ನೀವು ಬದಲಾಯಿಸೋದು, ಅಥವಾ ನಿಮ್ಮ ಪಾರ್ಟ್ನರ್ ಅನ್ನು ನೀವು ಬದಲಾಯಿಸೋದು? ನೀವು ಮೊದಲು ಹೇಗಿದ್ದೀರೋ ಹಾಗೆ ಇರಬೇಕು, ಹಾಗೂ ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ ಹಾಗೇನೆ ಇರಬೇಕು. ನಾವು ಏನು ಕೂಡ ಬದಲಾಯಿಸ್ಲಿಕ್ಕೆ ಹೋಗ್ಬಾರ್ದು. ಆವಾಗ ನಮ್ಮ ಸಂಬಂಧ ತುಂಬಾ ವೀಕ್ ಆಗುತ್ತೆ. ಯಾವಾಗ ಇಬ್ರು ಕಂಪ್ಲೀಟ್ ಪರ್ಸನ್ ಸೇರಿ ಆ ಸಂಬಂಧವನ್ನು ಮುಂದೆ ತಗೊಂಡು ಹೋಗ್ತಾರೆ ನೋಡಿ, ಆ ಜರ್ನಿಯನ್ನು ಮುಂದೆ ತಗೊಂಡು ಹೋಗ್ತಾರೆ ನೋಡಿ, ಆವಾಗ ನೀವು ನಿಮ್ಮ ಸಂಬಂಧ ಸ್ಟ್ರಾಂಗ್ ಆಗತ್ತೆ, ನಿಮ್ಮ ರಿಲೇಶನ್ ತುಂಬಾ ಸ್ಟ್ರಾಂಗ್ ಆಗತ್ತೆ. ಅದು ಬಿಟ್ಟು ಒಬ್ಬರಿಗೊಬ್ರು ನಾವು ಬದಲಾಯಿಸೋದ್ರಲ್ಲೇ ಇದ್ರೆ ನಮ್ಮ ರಿಲೇಶನ್ ಮಧ್ಯೆ ಮಧ್ಯೆ ಬ್ರೇಕ್ ಆಗಿ ಹೋಗುತ್ತೆ. ಜಸ್ಟ್ ನಿಮಗೆ ಈಗ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಹತ್ರ ಕೇಳ್ತಾನೆ, ನಿಮ್ಮ 50 ವರ್ಷ ಮ್ಯಾರೇಜ್ ಲೈಫ್ನ ಸೀಕ್ರೆಟ್ ಏನು ಅಂತ ಹೇಳಿ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಒಂದೇ ವ್ಯಕ್ತಿಯೊಂದಿಗೆ 10 ವರ್ಷ ಕೂಡ ಜೀವನ ಮಾಡಲಿಲ್ಲ ಅಂತ ಹೇಳಿ, ಸಂಸಾರ ನಡೆಸಲಿಲ್ಲ ಅಂತ ಹೇಳಿ. ಅದರ ಅರ್ಥ ಏನು? ನೀವು ಮದುವೆ ಆದ ವ್ಯಕ್ತಿ, ನಿಮ್ಮ ಪಾರ್ಟ್ನರ್ ಉಂಟು ನೋಡಿ, ವರ್ಷಕ್ಕೆ ಚೇಂಜ್ ಆಗ್ತಾನೆ ಇರ್ತಾರೆ. ಅವರ ಬಿಹೇವಿಯರ್ ಇರಲಿ, ಅವರ ಬಾಡಿ ಇರಲಿ, ಅಥವಾ ಅವರ ಬ್ಯೂಟಿ ಇರಲಿ, ವರ್ಷ ಹೋದ ಹಾಗೆ ಬದಲಾಗ್ತಾ ಇರುತ್ತೆ. ಮೊದಲು ನೀವು ಪ್ರೀತಿಸಿದ ವ್ಯಕ್ತಿ ಇರಲಿ ಅಥವಾ ನೀವು ಮದುವೆ ಆದ ವ್ಯಕ್ತಿ ಇರಲಿ, ಅವರು ನಂತರ 10 ವರ್ಷ, 20 ವರ್ಷ, 30 ವರ್ಷ ಆದಾಗ ಸೇಮ್ ಇರಲ್ಲ. ಕೆಲವರು ತುಂಬಾ ಶಾಂತ ಆಗ್ಬೋದು, ಕೆಲವರಲ್ಲಿ ಕೋಪ ಜಾಸ್ತಿ ಆಗ್ಬೋದು, ಅಥವಾ ಕೆಲವರು ದಪ್ಪ, ತೆಳ್ಳಗೆ, ಮುದುಕರು ಈ ರೀತಿ ಆಗ್ಬಹುದು ಬೇಗನೆ. ಕೆಲವರು ಕೂದಲು ಉದುರಬಹುದು, ಕೆಲವರಿಗೆ ಕೂದಲು ಇನ್ನೂ ಕೂಡ ದಪ್ಪ ಬರಬಹುದು. ಆ ವ್ಯಕ್ತಿಯನ್ನು ಬಿಟ್ಟು ಬೆಟರ್ ನಿಮ್ಮ ನ್ಯೂ ವರ್ಜನ್ ಪಾರ್ಟ್ನರ್ ಹತ್ರ ಮತ್ತೊಮ್ಮೆ ಪ್ರೀತಿಯಲ್ಲೂ ಬೀಳಲು ನೀವು ರೆಡಿ ಇರಬೇಕು. ಅದರ ಬದಲು ನೀನು ಮೊದಲು ಹಾಗೆ ಇದ್ದೆ, ಹೀಗೆ ಇದ್ದೆ, ಇಷ್ಟು ಚಂದ ಇದ್ದೆ, ಹಾಗೆ ಮಾತಾಡ್ತಿದ್ದೆ, ಅದನ್ನೆಲ್ಲ ಮೊದಲಿನ ವಿಚಾರವನ್ನು ನಾವು ಬಿಟ್ಟು ಈಗ ಅವರು ಹೇಗಿದ್ದಾರೆ ಅದನ್ನು ನಾವು ಎಕ್ಸೆಪ್ಟ್ ಮಾಡಿ ಅವರನ್ನು ಪ್ರೀತಿ ಮಾಡಬೇಕು. ಡೈಲಿ ನಮ್ಮ ಪ್ರೀತಿ ಉಂಟು ನೋಡಿ, ದಿನ ಹೋದಾಗೆ ನಮ್ಮ ಪ್ರೀತಿ, ಬಾಂಡಿಂಗ್ ಆ ವ್ಯಕ್ತಿಯೊಂದಿಗೆ ಜಾಸ್ತಿ ಆಗ್ತಾ ಇರಬೇಕು. ಆವಾಗಲೇ ನಾವೊಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಲಾಂಗ್ ಟೈಮ್ ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಮ್ಯಾರೇಜ್ ಹೋಗುತ್ತೆ, ಹಾಗೂ ಇನ್ನೂ ಕೂಡ ಬೆಟರ್ ಆಗುತ್ತೆ. ನೆನಪಿಡಿ, ಮದುವೆಯಾಗಲು ಯಾವುದೇ ರೈಟ್ ಟೈಮ್, ಪರ್ಫೆಕ್ಟ್ ಟೈಮ್ ಎಂಬುದೇ ಇಲ್ಲ. ನಾವು ಪರ್ಫೆಕ್ಟ್ ಟೈಮ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ ಎಲ್ಲನೂ ಆಗಿ ಹೋಗುತ್ತೆ. ಹಾಗಾಗಿ ಸಮುದ್ರದಲ್ಲಿ ನಿಂತು ಸಮುದ್ರ ಯಾವಾಗ ಶಾಂತ ಆಗುತ್ತೆ ಆ ಟೈಮಲ್ಲಿ ನಾನು ಈಜಾಡ್ತೀನಿ ಅಂತ ಹೇಳಿದ್ರೆ ಆಗುತ್ತಾ? ಸಮುದ್ರ ಯಾವಾಗಲೂ ಶಾಂತ ಆಗುದಿಲ್ಲ. ದಡದಲ್ಲಿ ನಿಂತು ಸಮುದ್ರವನ್ನು ಅಳೆಯಲು ನಾವು ಆಗುದಿಲ್ಲ ಅಲ್ವಾ? ಸಮುದ್ರ ಎಷ್ಟು ಡೀಪ್ ಉಂಟಂತ ಹೇಳಿ ದಡದಿಂದ ನಾವು ಹೇಳಲಿಕ್ಕೆ ಆಗುತ್ತಾ? ಆಗಲ್ಲ. ನಾವು ಈಜಾಡ್ಲೇಬೇಕು.
ಯಾವಾಗ ನಾವು ಸಮುದ್ರದ ಅಲೆ ಒಳಗಡೆಯಿಂದ ಈಜಾಡಲು ಕಲಿತೀವಿ ನೋಡಿ, ಆವಾಗ ನಮಗೆ ಮದುವೆ ಎಂಬ ಆಳ ಅಳೆಯಲು ಸಾಧ್ಯ. ಇನ್ನೊಂದೇನು ಗೊತ್ತುಂಟ, ಕೆಲವರ ಯೋಚನೆ ಗಲಾಟೆ ಆದರೆ ಆಯ್ತು, ನಮ್ಮ ಮದುವೆ ಇಲ್ಲಿಗೆ ಮುಗಿದೋಯ್ತು, ಇನ್ನು ನಮ್ಮ ಸಂಬಂಧ ಚೆನ್ನಾಗಿರಲ್ಲ, ಎಲ್ಲನೂ ಹೋಯ್ತು, ಪುಸ್ಕಾಯ್ತು ಅಂತ ಹೇಳಿ. ನಿಜವಾಗ್ಲೂ ಅದು ತಪ್ಪು. ಮದುವೆ ಅಂದಮೇಲೆ ಇಬ್ರು ಬೇರೆ ಬೇರೆ ವ್ಯಕ್ತಿ ಜೀವನ ಮಾಡ್ತಾ ಇರುವಾಗ, ಒಟ್ಟಿಗೆ ಎಷ್ಟು ವರ್ಷ ನಾವು ಒಟ್ಟಿಗೆ ಇರುವಾಗ ಗಲಾಟೆ ಎಂಬುದು ಆಗುತ್ತೆ, ಆಗಲೇಬೇಕು. ಯಾವಾಗ ಗಲಾಟೆ ಎಂಬುದು ಆಗೋದಿಲ್ಲ ನೋಡಿ, ಆವಾಗ ಅಲ್ಲಿ ಏನೋ ಒಂದು ಡೇಂಜರ್ ಇದೆ ಅಂತ ಹೇಳಿ ಅರ್ಥ. ನಿಮ್ಮ ಮಧ್ಯೆ ಆರ್ಗ್ಯುಮೆಂಟೇ ಆಗ್ತಾ ಇಲ್ಲ ಅಂತ ಆದರೆ ನೀವು ಒಂದೇ ನಿಮ್ಮ ಪಾರ್ಟ್ನರ್ ಒಂದಿಗೆ ಸರಿಯಾಗಿ ಕಮ್ಯುನಿಕೇಟ್ ಆಗ್ತಾ ಇಲ್ಲ, ಅಥವಾ ನೀವು ಸಿಂಪ್ಲಿ ನಾಟಕ ಮಾಡ್ತಾ ಇದ್ದೀರಾ, ಎಲ್ಲನೂ ಸರಿಯಾಗಿದೆ ಅಂತ ಹೇಳಿ ಅರ್ಥ. ಡಿಸ್ಅಗ್ರಿಮೆಂಟ್ ಉಂಟು ನೋಡಿ, ಒಂದು ಅರ್ತ್ ಕ್ವಿಕ್ ಇದ್ದಾಗೆ. ಅದೇನ್ ಮಾಡುತ್ತೆ, ನಿಮ್ಮಲ್ಲಿರುವ ಕೊರತೆಯನ್ನು ಹೊರಗೆ ತರುತ್ತೆ. ಆವಾಗ ನೀವು ಅದನ್ನು ಜಸ್ಟ್ ನೆಗ್ಲೆಕ್ಟ್ ಮಾಡಿ ಬಿಟ್ಟು ಅದು ಓಡೋಗುವುದಲ್ಲ. ಆ ಕೊರತೆಯನ್ನು ಸರಿ ಮಾಡಬೇಕು. ಎಲ್ಲಿ ಕ್ರ್ಯಾಕ್ ಆಗಿದೆ ನೋಡಿ, ಅದನ್ನು ನಾವು ಫಿಲ್ ಮಾಡಬೇಕು. ಆವಾಗ ನಿಮ್ಮ ಸಂಬಂಧ ಉಂಟು ನೋಡಿ, ನಿಜವಾಗ್ಲೂ ಗ್ರೋ ಆಗುತ್ತೆ. ನೀವು ಜಗಳ ಮಾಡುವುದನ್ನು ನಿಲ್ಲಿಸೋದಲ್ಲ, ಯಾವ ರೀತಿ ಜಗಳ ಮಾಡಬೇಕು, ಯಾವ ವಿಚಾರದಲ್ಲಿ ಜಗಳ ಮಾಡಬೇಕು, ಯಾವುದರ ಮೇಲೆ ಎಷ್ಟು ಜಗಳ ಮಾಡಬೇಕು, ಅದನ್ನು ನೀವು ಫಸ್ಟ್ ಕಲಿಬೇಕು. ಇವಾಗ ನೀವು ಎಣಿಸ್ತೀರಾ ಮದುವೆ ಅಂದರೆ ಕೇವಲ ಪ್ರೀತಿ ಮಾತ್ರ ಅಂತ ಹೇಳಿ. ಅದು ನಿಜವಾಗ್ಲೂ ತಪ್ಪು. ಪ್ರೀತಿ ನಿಮ್ಮ ಮದುವೆಯ ಒಂದು ಅರ್ಧ ಭಾಗ ಮಾತ್ರ ಅಷ್ಟೇ. ಜಸ್ಟ್ ಸ್ಟಾರ್ಟಿಂಗ್ ನಿಮ್ಮನ್ನದು ಪುಷ್ ಮಾಡುತ್ತೆ. ಒಬ್ರಿಗೆ ಇರುವ ಪ್ರೀತಿ ಉಂಟು ನೋಡಿ, ಜಸ್ಟ್ ಪುಷ್ ಮಾಡುತ್ತೆ ಒಂದು ಮದುವೆ ಎಂಬ ಒಂದು ಜರ್ನಿಯಲ್ಲಿ. ನೆಕ್ಸ್ಟ್ ಅದರಲ್ಲಿ ರೆಸ್ಪೆಕ್ಟ್ ಇರಬೇಕು, ಕಮಿಟ್ಮೆಂಟ್ಸ್ ಇರಬೇಕು, ಹಾಗೂ ಒಬ್ರಿಗೊಬ್ಬರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿರಬೇಕು. ಯಾವುದೇ ಒಂದು ಡಿಸಿಷನ್ ಇರಲಿ ಅಥವಾ ಏನೇ ಇರಲಿ, ನಿಮ್ಮ ಪಾರ್ಟ್ನರ್ ಅದನ್ನು ಅರ್ಥ ಮಾಡಿ ಅದಕ್ಕೊಂದು ರೆಸ್ಪೆಕ್ಟ್ ಕೊಡಬೇಕು. ಆವಾಗ ಮಾತ್ರ ಆ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಮದುವೆ ಅಂದರೆ ಒಂದು ಕಾರ್ ಇದ್ದಾಗೆ, ಹಾಗೂ ಪ್ರೀತಿ ಅಂದರೆ ಒಂದು ಫ್ಯೂಯಲ್ ಇದ್ದಾಗೆ. ಒಂದು ಸಲ ನಾವು ಫ್ಯೂಯಲ್ ಹಾಕಿದ್ರೆ ಆಗುತ್ತಾ? ಲಾಂಗ್ ಜರ್ನಿ ತನಕ ನಾವು ಹೋಗ್ಬಹುದಾ? ಇಲ್ಲ ಅಲ್ಲ. ಒಂದು ಸಲ ಪ್ರೀತಿ ತೋರಿಸಿದರೆ ಸಾಕಾಗಲ್ಲ. ಪದೇ ಪದೇ ನಾವು ಫ್ಯೂಯಲನ್ನು ಆ ಕಾರಿಗೆ ಹಾಕ್ತಾನೆ ಇರಬೇಕು. ಆವಾಗ ನಾವು ತುಂಬ ಲಾಂಗ್ ರೈಡ್ ತನಕ ಹೋಗ್ಬೋದು ಅಲ್ವಾ? ಹಾಗೆಯೇ ಪ್ರೀತಿ ಕೇವಲ ಒಂದು ಸಲ ತೋರಿಸುವುದಲ್ಲ, ಪದೇ ಪದೇ ಅದು ಜಾಸ್ತಿ ಆಗಬೇಕು, ನಾವು ಮಾಡ್ತಾನೆ ಇರಬೇಕು. ಇರ್ಬೋದು ಕೆಲವೊಮ್ಮೆ ನಮ್ಮ ಕಾರ್ ರಿಪೇರ್ ಕೂಡ ಬರುತ್ತೆ, ಕೆಲವೊಮ್ಮೆ ಅಲ್ಲಲ್ಲಿ ಸ್ಟಾಪ್ ಕೂಡ ಆಗುತ್ತೆ. ಆದರೆ ಅದನ್ನು ನಾವು ಸರಿ ಮಾಡ್ಬೋದಲ್ವಾ? ಅದನ್ನು ಬಿಟ್ಟು ನಾವು ಓಡಿ ಹೋಗ್ತೀವಾ? ಇಲ್ಲ ಅಲ್ವಾ? ಹಾಗೆಯೇ ಮದುವೆ ಕೂಡ. ಕೆಲವೊಮ್ಮೆ ಎನಿಸಿ ನಮ್ಮ ಕಾರ್ ಮರುಭೂಮಿಯಲ್ಲಿ ಹೋಗ್ತಾ ಇದೆ, ಎಷ್ಟು ದೂರ ಹೋದ್ರೂ ನಮಗೆ ಪೆಟ್ರೋಲ್ ಪಂಪ್ ಎಲ್ಲ ಸಿಗ್ತಾನೆ ಇಲ್ಲ. ಈ ಟೈಮೇ ನಮ್ಮ ಮ್ಯಾರೇಜ್ ನಾವು ಟೆಸ್ಟ್ ಮಾಡುವಂಥದ್ದು. ಹಾಗಾಗಿ ನಾನು ಹೇಳೋದು, ಕೇವಲ ಪ್ರೀತಿಯಿಂದ ಮಾತ್ರ ಅಲ್ಲ ನಮ್ಮ ಮ್ಯಾರೇಜ್ ಲೈಫ್ ಹೋಗೋದು. ಅದರಲ್ಲಿರುವ ಕಮಿಟ್ಮೆಂಟ್ಸ್ ಹಾಗೂ ನಾವು ಒಬ್ರಿಗೊಬ್ಬರಿಗೆ ಕೊಟ್ಟ ರೆಸ್ಪೆಕ್ಟ್ ಇಂದ ನಮ್ಮ ಮ್ಯಾರೇಜ್ ಲೈಫ್ ಮುಂದೆ ಹೋಗುತ್ತೆ. ಎಷ್ಟೇ ಕಷ್ಟ ಬಂದರೂ ಕೇವಲ ಪ್ರೀತಿಯಿಂದ ಅಲ್ಲ, ಇದರಿಂದ ಕೂಡ ನಾವು ಆ ಕಷ್ಟದಿಂದ ಹೊರಗಡೆ ಬರ್ತೀವಿ. ಹಾಗಾಗಿ ನಾನು ಹೇಳೋದು, ಮ್ಯಾರೇಜ್ ಲೈಫ್ ಅಂದ್ರೆ ಕೇವಲ ಪ್ರೀತಿ ಇದ್ರೆ ಸಾಕಾಗೋದಿಲ್ಲ, ಇದೆಲ್ಲ ಕೂಡ ಅದರಲ್ಲಿ ಇರಬೇಕು. ಹಾಗಾಗಿ ನೀವು ಮದುವೆ ಆಗುವ ಮೊದಲು ಫಸ್ಟಿಗೆ ನಿಮ್ಮನ್ನೇ ನೀವು ಕ್ವಶನ್ ಮಾಡಿ, ಈ ಒಂದು ಮದುವೆ ಎಂಬ ರೋಡ್ ಟ್ರಿಪ್ಗೆ ನೀವು ರೆಡಿ ಇದ್ದೀರಾ? ಯಾಕೆಂದ್ರೆ ಇದೊಂದು ಡೆಸ್ಟಿನೇಷನ್ ಅಲ್ಲ. ಈ ಜರ್ನಿಗೆ ಯಾವುದೇ ರೀತಿಯ ಅಂತ್ಯ ಇಲ್ಲ. ಜಸ್ಟ್ ನಾವು ಹೋಗ್ತಾನೆ ಇರಬೇಕು. ಇರ್ಬೋದು ಕೆಲವೊಮ್ಮೆ ನಮಗೆ ಕೆಟ್ಟ ರೋಡ್ ಸಿಗುತ್ತೆ, ಒಳ್ಳೆ ರೋಡ್ ಸಿಗುತ್ತೆ, ಟರ್ನಿಂಗ್ ಸಿಗುತ್ತೆ. ಕೆಲವೊಮ್ಮೆ ನಮಗೆ ಕಾರಿನಿಂದ ಇಳಿದು ಓಡಿ ಹೋಗೋಣ ಕೂಡ ಅನಿಸುತ್ತೆ. ಆದರೆ ನೀವು ಒಂದು ರೈಟ್ ಪಾರ್ಟ್ನರ್ ಪಿಕ್ ಮಾಡಿದ್ರಿ ಅಂದರೆ ನಿಮ್ಮ ರೋಡ್ ಟ್ರಿಪ್ಪಲ್ಲಿ ನೀವು ಮುಂದೆ ಹೋಗುವಾಗ ನಿಮಗೆ ಒಳ್ಳೊಳ್ಳೆ ವ್ಯೂಸ್, ಒಳ್ಳೊಳ್ಳೆ ಸೀನರಿ ನೋಡಲಿಕ್ಕೆ ಸಿಗುತ್ತೆ. ಯಾವುದೇ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ತಿರುವು ಕೂಡ ನಿಮಗೆ ಸಿಗ್ಬೋದು ಅಲ್ವಾ? ಓಕೆ, ಇವಾಗ ರೆಡಿ ಇದ್ದೀರಾ?